ಅವರು ತುಂಬ ಸ್ಟ್ರಿಕ್ಟಾಗಿದ್ದರು. ಫಸ್ಟ್ ಮಾತಾಡಿಸ್ತಾ ಇದ್ದರು. ಅಷ್ಟು ಸುಮ್ಮನೆ ಜೀವನದಲ್ಲಿ ಚಕ್ ಅಷ್ಟೇ ನುಡ್ಸು ಏನೋ ಒಂದು ಥಾಟ್ ಬಂತು, ಬರೆದಿದ್ದೀನಿ, ಪಲ್ವಿ ಸಮೇತ ಆಡಲ ಅಂದರು. ಅಂದರು. ಸೊ ಫುಲ್ ಸಾಂಗು ವಿತ್ ಲಿರಿಕ್ ಆಗ್ಬಿಟ್ರು ಹುಟ್ಟಿದ್ದಾರೆ. ನೀನ ನನ್ನ ಜನ್ಮ ಬರೀ ತಗಲಾಕಂತು ಬಿಡಿ, ನ್ಯಾಷನಲ್ ಅಂತ ಕರ್ನಾಟಕ ಇದೇ ವರ್ಡ್ ಅಣ್ಣವ್ರು ತಗಲಾಕಂತು ಬಿಡಿ ಕರ್ನಾಟಕ. ಅಂದರೆ ಬಾಲು ಸರು ಹೆಚ್ಚಾಗಿ ಒಂದು ಸೀಸನಲ್ಲಿ ಹಾಡ್ತಾ ಇರಲಿಲ್ಲ ಹಂಸಲೇಖ ಸರ್ಗೆ. ಕೆಲವು ಅವಾಗ ಮನು ಅವ್ರು ಬಂದರು, ಬಾಲು ಸರ್ ಅದು ಆ ಥರ ಆಗಿಲ್ಲ, ಅದು ತಪ್ಪದು. ಸೊ ಅದು ಬೇರೆ ಬೇರೆ ಥರ ಬಣ್ಣ ಕಟ್ಬಿಟ್ರು ಅದನ್ನು. ನನಗೂ ಗೊತ್ತಿಲ್ಲ ಅದು ಏನೇನು ಕಟ್ಟಿದ್ರೇನು, ಅಷ್ಟಾಗಿದೆ. ಆಮೇಲೆ ತಿರ್ಗಾ ಬಾಲು ಅವ್ರು ಬಂದರು. ಅಂದರೆ ಒಂದು ದಿವಸದಲ್ಲಿ 3 ಸಾಂಗ್ ರೆಕಾರ್ಡಿಂಗ್ ಮಾಡ್ತಿದ್ರಿಂದ ಕಂಪೋಸಿಂಗ್ ಎಷ್ಟು ಬೇಕಾಯಿತು ರಾಮಾಚಾರಿ? ಕಂಪೋಸಿಂಗ್ 2 ದಿನ ಫುಲ್ ರಾಮಾಚಾರಿ ಸಾಂಗ್ಸು. ನೂರೊಂದು ನೆನಪು. ಹೇಗಿತ್ತು ಸರ್ ಹಂಸಲೇಖ ಅವರ ಅವತ್ತಿನ ಆ ಗತವೈಭವದ ದಿನಗಳು? ಅವರು ತುಂಬ ಸ್ಟ್ರಿಕ್ಟಾಗಿದ್ದರು. ಫಸ್ಟ್ ಮಾತಾಡಿಸ್ತಾ ಇದ್ದರು. ಪಿನ್ ಡ್ರಾಪ್ ಸೈಲೆನ್ಸ್. 80 ಜನ 90 ಜನ ಆರ್ಕೆಸ್ಟ್ರಾ, ತುಂಬ ಸ್ಟ್ರಿಕ್ಟು. ವೈಟ್ ಹಾಕೊಂಡ್ಬಿಟ್ರೆ ಎಲ್ಲ ನಡೆದವರು. ಅಷ್ಟು ಸ್ಟ್ರಿಕ್ಟು, ಅಷ್ಟು ಹಂಗೆ ಕೋಪ ಬೇರೆ. ಅದಾದಮೇಲೆ ಹಂಗೆ ಮಾಡ್ತಿದ್ದಾಗ ಒಂದು 4-5 ತಿಂಗಳು ಕಳೀತು. ಡೈಲಿ ರೆಕಾರ್ಡಿಂಗ್, ಡೈಲಿ. ಎಲ್ಲ ಸಂಡೇ ಬಿಟ್ಟರೆ ಸಂಕೇತ ಚಾಮುಂಡೇಶ್ವರಿ ಸದ್ಯಕ್ಕೆ ಪ್ರಸಾದ್ ಓಪನ್ ಆಯಿತು. ಪ್ರಸಾದ್ 3 ಕಡೆ 6-7 ತಿಂಗಳು 8 ತಿಂಗಳಾದಮೇಲೆ ಒಂದಿನ ಬಾಲು ವಾಯ್ಸ್ ಮಿಕ್ಸಿಂಗ್ಗೆ ಇವ್ರು ಅರ್ಜೆಂಟ್ ಚೆನ್ನೈಗೆ ಹೋಗ್ಬೇಕಾಗಿತ್ತು. ಹಂಸಲೇಖ ಸರ್, ಬಾಲು ಇಲ್ಲಿ ನಿಂಗೆ ವಾಯ್ಸ್ ಮಿಕ್ಸಿಂಗ್ ಮಾಡೋಕ್ಕೆ ಬರುತ್ತಲ್ವಾ, ನೀವು ಶಿಲಾಡಿ ಕಿಟ್ಟು ಎಲ್ಲ ಮಾಡಿದ್ರಲ್ಲ ಅಂತಂದ್ರು. ಬಾಲು ಎಲ್ಲ ಗೊತ್ತಲ್ವ? ಗೊತ್ತು. ಸಾಹಿತ್ಯ ಕೊಡ್ತೀನಿ, ಮ್ಯೂಸಿಕ್ ಇರುತ್ತೆ, ಹಾಡಿಸ್ತೀಯ ಅಂದರು. ಆಡಿಸ್ತೀನಿ ಸರ್ ಅಂದೆ. ಸರ್ ಬಾಲು ಸರ್ ಬಂದು, ಏನಪ್ಪ ಸರ್ ಇರೋ ಸಾರು ಹಿಂಗೆ ಅರ್ಜೆಂಟ್ ಚೆನ್ನೈಗೆ ಹೋಗ್ತೀನಿ ಕೊಡು ಅಂದರು. ವಾಯ್ಸ್ ಮಿಕ್ಸಿಂಗ್ ಮಾಡಿದ್ದೆ. ಅದಾದಮೇಲೆ ಅದನ್ನು ಬ್ಯಾಲೆನ್ಸ್ ಮಾಡಿ ತೊಗೊಂಬ ನೆಕ್ಸ್ಟ್ ಡೇ. ಯಾರು? ಹಂಸಲೇಖ ಸರ್ ತೊಗೊಂಡೋಗ್ಕೊಟ್ಟೆ. ಯಾವ ಪಿಕ್ಚರು ಸರ್? ಯಾವ ಸಾಂಗು? ಪಿಕ್ಚರು ಮರ್ತೋಗಿದ್ದಾರೆ ಎಲ್ಲ 40 ವರ್ಷ 50 ವರ್ಷ ಅದಾಯಿತು. ಅದಾದಮೇಲೆ ನೀವು ರಿದಮ್ ಗಿಟಾರ್ ನುಡಿಸ್ತೀಯಲ್ವ ಅಂದರು. ಹ್ಞೂ ಸರ್. ಕಂಪೋಸಿಂಗ್ ಬಂದ್ಬಿಟ್ಟು ಬೆಳಗ್ಗೆ ಹೊತ್ತು ಹಂಸಲೇಖ ಸರ್. ಅಲ್ಲಿ ಸ್ಟಾರ್ಟ್ ಆಯ್ತು ಲೈಫ್. ಬೆಳಗ್ಗೆ ಕಂಪೋಸಿಂಗು, ಲೈಫ್ ಬೇಸ್ ಗೀಟಾರ್. ಹೇಗಿರೋದು ಸರ್ ಸ್ಕೆಡ್ಯೂಲ್ ಹಂಸಲೇಖ ಅವ್ರದ್ದು? ಎಷ್ಟು ಆ ಬೆಳಗ್ಗೆ ಎಷ್ಟೊತ್ತಿಂದ ಸ್ಟಾರ್ಟ್ ಆಗೋದು ಕಂಪೋಸಿಂಗು? ಸರ್ ಅವ್ರದ್ದು ಟೈಮಿಂಗ್ ಇರಲಿಲ್ಲ. 3:30ಗೆ ಫೋನ್ ಮಾಡಿದ್ರು. ಅರ್ಲಿ ಮಾರ್ನಿಂಗ್ 7 ಗಂಟೆಗೆ ಸ್ಟುಡಿಯೋಲಿ ಇರಬೇಕು. ನನ್ನ ಟೈಮಿಂಗ್ ಏನಾಗೋಯ್ತು, ಬೆಳಿಗ್ಗೆ 7 ಗಂಟೆಗೆ ಪ್ರಸಾದ್ ಸ್ಟುಡಿಯೋಗೆ ಹೋದರೆ 9 ಗಂಟೆಗೆ ರೆಕಾರ್ಡಿಂಗ್ ಅಥವಾ 2 ಸಾಂಗ್ ಮುಗಿದೋಗೋದು. ಆಮೇಲೆ ಸಾಂಗ್ ಆಗಿದ್ದನ್ನ ಕ್ಯಾಸೆಟ್ ಕಂಪ್ನಿಗೆ ಕೊಡಬೇಕು, ಬ್ಯಾಲೆನ್ಸ್ ಮಾಡಿಕೊಡ್ಬೇಕಲ್ಲ. ಅದು ಯಾರು ದಿನ 2 ಗಂಟೆ ತನಕ ಒಬ್ಬನೇ ಕೂತ್ಕೊಂಡು 2 ಸಾಂಗ್ ಬ್ಯಾಲೆನ್ಸ್ ಮಾಡಿ 2 ಗಂಟೆಗೆ ಮನೆಗೆ. ಸೊ ನಾನು ನಿದ್ದೆ ಬಂದು 18 to 20 years, 4 hours ನಿದ್ದೆ ಅಷ್ಟೇ. ಈ ಥರ 20 years. ನೋ ಸಂಡೇ ಕಂಪೋಸಿಂಗ್ ಇರೋದು, ನೋ ಫೆಸ್ಟಿವಲ್. ಹಬ್ಬದ ದಿನ ಪಿಕ್ಚರ್ ಪೂಜೆ, 2 ಪಿಕ್ಚರ್ ಪೂಜೆ ಒಂದು ಹಬ್ಬಕ್ಕೆ. ಗಣಪತಿ ಹಬ್ಬ 2 ಪಿಕ್ಚರ್ ಪೂಜೆ. ಈ ಥರ ಟೈಟಾಗಿ ಮಕ್ಕಳು ಬೆಳೆದಿದ್ದು ನೋಡಲಿಲ್ಲ ನಾವು. ಪಾಟಿಗೆ 6 ಗಂಟೆಗೆ 6:30ಗೆ ಮನೆ ಬಿಟ್ಟರೆ 1-1:30ಗೆ ಬರೋದು. ಈ ಥರ ನನ್ನ ಜರ್ನಿ ಸ್ಟಾರ್ಟ್. ಅಲ್ಲಿಂದ ವಾಯ್ಸ್ ಮಿಕ್ಸಿಂಗು, ಬ್ಯಾಲೆನ್ಸಿಂಗು, ಬೇಸ್ ಗಿಟಾರ್ ಇಷ್ಟಕ್ಕೂ ಜೊತೆಲೇ ಇದ್ಬಿಡೆ. ಕಂಪೋಸಿಂಗ್ ಎಲ್ಲ ಕಂಪೋಸಿಂಗ್ ನನಗೆ ರೆಕಾರ್ಡಿಂಗ್ ಅಂತ ಅವ್ರ ಜೊತೆ ಕಂಪೋಸಿಂಗೇ. ಹೇಳಿ ಸರ್ ಕಂಪೋಸಿಂಗ್ ಕಥೆಗಳು ಜಾಸ್ತಿ. ಕಂಪೋಸಿಂಗ್ ಕಥೆಗಳು ಹೇಳಿ ಸರ್. ಕಂಪೋಸಿಂಗ್ ಅಂದರೆ ಡೈರೆಕ್ಟ್ರು ಬರೋರು, ಕತೆ ಹೇಳೋರು, ಪ್ರೊಡ್ಯೂಸರು ಕೆಲವರು ಬರೋರು ಕೂತ್ಕೊಳ್ಳೋರು. ರವಿಚಂದ್ರನ್ ಸರ್ ಇದ್ದರೆ ಅವರು ಬಂದು ಕೂತ್ಕೊಳ್ಳೋರು. ಎಲ್ಲಿ ಹಂಸಲೇಖ ಸರ್ ಮನೆ ಇಲ್ಲ, ಒಂದೊಂದಕ್ಕೂ ಒಂಥರ ಹೋಟೆಲ್ ಮಾಡೋರು. ಇಲ್ಲಿ ರವಿ ಸರ್ದು ಎಲ್ಲಿ ನಡೆಯೋದು ಕಂಪೋಸಿಂಗು? ರವಿ ಅಂದ್ರೆ ಒಂದ್ಸಲಿ ವುಡ್ಲ್ಯಾಂಡ್ಸಲ್ಲಿ ನಡೆಯೋದು, ಒಂದ್ಸಲಿ ಸಾರ್ ಮನೆಯಲ್ಲೇ ನಡೆಯೋದು, ಒಂದ್ಸಲಿ ರವಿಚಂದ್ರನ್ ಸರ್ ಮನೆಯಲ್ಲೂ ನಡೆಯೋದು. ಚಂದಮಾಮ ಅಂತ ಒಂದು ಪಿಕ್ಚರ್. ಹೌದು. ಊಟಿ 1 ತಿಂಗಳು ಕಂಪೋಸ್. 1 ತಿಂಗಳು ಸರ್. ನನಗೆ ಅದರಲ್ಲಿ ಒಂದು ಹಾಡು ಸರ್, ಅಂಬುದಿ ಮೇಲೆ ಅರಳಲು ನಾನು ಸೂರ್ಯೋದಯ ಸೂರ್ಯೋದಯ. ಏನು ಸಾಹಿತ್ಯ, ಏನು ಸಂಗೀತ ಸರ್. ಸರ್ 1 ತಿಂಗಳು
14 ಸಾಂಗ್ ರೆಕಾರ್ಡಿಂಗು, ಪ್ರಸಾದಲ್ಲಿ 1 ತಿಂಗಳು ರೆಕಾರ್ಡಿಂಗು ಲೈವು. ಲೈವ್. 100 ಜನ ಆರ್ಕೆಸ್ಟ್ರಾ. ಯಪ್ಪ, 100 ಜನ ಆರ್ಕೆಸ್ಟ್ರಾ. ಅದು ರವಿ ಸರ್ ಒಬ್ಬರೇ ಅಷ್ಟು ಜನನಾಗ್ತಾ ಹಾಂ ಅಷ್ಟು ಜನನಾಗ್ತಾ ಇದ್ದಿತ್ತು. ಏನು ಹಿಂಗಿರುತ್ತೆ. ಊಟಕ್ಕೆ ಕೂತ್ಕೊಳ್ಳೋಕೆ ಕಷ್ಟ. 1 ಅವರ್ ಬ್ರೇಕು. 100 ಜನಕ್ಕೆ ಅಲ್ಲಿ ಒಂದು ಸಲಿಗೆ 25-30 ಜನ ಕೂತ್ಕೋಬೋದು. ಬ್ರೇಕ್ ಅಂದ ತಕ್ಷಣ ಓಡೋಗಿ ಕೂತ್ಕೊಂಡು ಬಿಡಬೇಕು. ಇಲ್ಲಾಂದರೆ ಪಂಕ್ತಿ ಊಟ ಇದ್ದಂಗೆ. ಒಂದು ಊಟ ಆ ಥರ ಆಗೋಗೋದು. ಆಮೇಲೆ ಊಟ ಆದ ತಕ್ಷಣ ರೆಸ್ಟೇ ಸಿಗ್ತಾ ಇರಲಿಲ್ಲ. ಓಡಿ ತಿರ್ಗಿ ಅಲ್ಲಿ ಬರ್ಕೊಳಕ್ಕೆ ಬಂದುಬಿಡ್ಬೇಕು. 2 ಗಂಟೆ 1 ಗಂಟೆಗೆ ಬ್ರೇಕ್ ಆದರೆ 2 ಗಂಟೆಗೆ ತಿರ್ಗಿ ಅಲ್ಲಿ ಇರೋದಂದರೆ ಲಾಬ್ನಲ್ಲಿ ಕೂತ್ಕೊಂಡು ಆಟ ಆಡಿಕೊಂಡು ಮಾತಾಡಿಕೊಂಡು. ಹೇಗಿರುತ್ತೆ ಸರ್ ಹಂಸಲೇಖ ಆ್ಯಂಡ್ ರವಿ ಸರ್ ಮಧ್ಯದಲ್ಲ ಮ್ಯೂಸಿಕ್ ಕಂಪೋಸಿಂಗ್ ಸೆಷನ್? ಏನಾರು ಅವರು ಒಂದು ಪಲ್ಲವಿ ಕೇಳೋರು ಅಷ್ಟೇ. ಪಲ್ಲವಿಂಗ್ ಅನಿಸಿ ಸೂಪರಾಗಿದೆ ಬರಲ್ಲ ಅಂತ ಹೊಟ್ಟೋಗ್ಬೋದು. ಅಷ್ಟೇ ಅಷ್ಟೇ ಜಡ್ಜ್ಮೆಂಟು. ಅಂದರೆ ಒಂದು ಪಿಕ್ಚರ್ಗೆ 7 ಸಾಂಗ್ 6 ಸಾಂಗ್ 7-8 ಸಾಂಗ್ ಬೇಕು ಅಂದರೆ 10-12 ಸಾಂಗ್ ರೆಕಾರ್ಡ್ ಮಾಡ್ತಾಯಿದ್ವಿ ರವಿ ಸರ. ಹೌದು. 3 ಸಾಂಗ್ 4 ಸಾಂಗ್ ಹಂಗೆ ಇರೋದು. ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಬರಿತಾ ಇದ್ದಿದ್ದು ಗುರುಗಳು ಬರೀ ಅಲ್ಲ, ಅದು ಇಮಿಡಿಯೇಟ್ ಆಗಲ್ಲ, ಸ್ಪಾಂಟೇನಿಯಸ್? ಇಲ್ಲ ಫಸ್ಟ್ ಟ್ಯೂನ್ ಹೇಳ್ಬಿಡೋದು. ಆಮೇಲೆ ಇದು ಕಮಾನು ಡಾರ್ಲಿಂಗ್ ಇದಲ್ಲ, ಅದು ಬಾಲು ಬಂದ್ಬಿಟ್ಟು ಆಗ ಹೆಂಗೆ ಅಂದರೆ ಚಿತ್ರ ಶನಿವಾರ ಬರೋದು 10 ಸಾಂಗ್ 12 ಸಾಂಗ್ ಆಡಿಸೋದು. ವಾರಕ್ಕೆ 1 ದಿನ ಚೆನ್ನೈಯಿಂದ ಬರೋದು. ಬಾಲು ಭಾನುವಾರ ಬರೋದು 12 ಸಾಂಗ್. 9 to 6 12 ಸಾಂಗ್ ಫಿನಿಶ್. ಅಷ್ಟೇ. 20 ನಿಮಿಷ ಒಂದು ಸಾಂಗ್ ಆಗಪ್ಪ. ಹಿಂಗೆ ಸರ್ ಅದು? ಅದೇ ಸರ್ ಆ ಥರದವ್ರು ಊಟ. ಅದು ಲೈವಲ್ಲಿ ಸರ್? ಲೈವ್ ಇಲ್ಲ, ಲೈವ್ ಮಾಡಿಬಿಟ್ಟಿರು. ಓಕೆ. ಟ್ರ್ಯಾಕ್ ಆಡೋಕ್ಕೆ ಸಾಟರ್ಡೆ ಸಂಡೇ ಬರೋದು. ಇವರು ಆಯಮ್ಮನ 6 ಗಂಟೆಗೆ 5 ಸಾಂಗ್ 10 ಸಾಂಗ್ ಆಡ್ಬಿಟ್ಟು ಹೋಗೋದು. ಈ ಅಪ್ಪ ಬಂದು ಅಂದರೆ ರನ್ನಿಂಗ್ ಟೈಮ್ ಆಲ್ಮೋಸ್ಟು. ಒಂದು ಸಲ ಬರ್ಕೊಳ್ಳೋರು 5 ನಿಮಿಷ, 2 ಸಲ ಕೇಳೋರು, ಟೇಕ್ ಫಿನಿಶ್ ಅಷ್ಟೇ. ಲಿರಿಕ್ಸ್ ಬೇರೆ ಇತ್ತು. ಕಮಾನು ಡಾರ್ಲಿಂಗ್ ಇಲ್ಲ, ಬೇರೆ ಸಾಹಿತ್ಯ ಇತ್ತು. ಕೊಟ್ಬಿಟ್ಟೆ. ಸಾರ್ ಒಳಗಡೆ ಕೂತಿದ್ರು, ಹಿಂಗೆ ಕರೆದ್ರು. ಓಡ್ ಬಂದು ಪೇಪರ್ ತಗೊಂಬ ಅಂದರು. ಹಾಗೆ ಸರ್ ಏಮಿ ಹೋಗಿ ನನ್ನ ಹತ್ರ ತೆಲುಗು ಮಾತಾಡಿ 1 ನಿಮಿಷ ಬಂದೆ ಸರ್ ಅಂತ ಹೋದೆ. ಲಿರಿಕ್ ಶೀಟು ಅದು ಬೇಡ, ಇದು ಕೊಡು. ಕಮಾನು ಡಾರ್ಲಿಂಗ್ ಸಿಟ್ಟಿಂಗು ಡಾರ್ಲಿಂಗ್. ಬಾಲು ಸರ್ಗಿದೆ. ಏನು ಲಿರಿಕ್ಸ್ ಚೇಂಜಾ? ಹೌದು ಸರ್ ಅಂದೆ. ಹಿಂಗೆ ಕೊಟ್ಟೆ ಪೇಪರು. ಸುಡ್ತಾ ಇದ್ದಪ್ಪ, ಬಿಸಿ ಹಾಟ್ ಕೇಕ್. ದಿಸ್ ಈಸ್ ಹಾಟ್ ಕೇಕ್. ಚರಣ ಅಂದರು. ಇದು ಹಾಡಿ ಸರ್ ಅಂದರು. ಪಲ್ವಿ ಆಡೋ ವರ್ಷ ಫಸ್ಟ್ ಚರಣ ಬರ್ದಿದ್ದು. ಅಯ್ಯಪ್ಪ. ಫಸ್ಟ್ ಚರಣ ಆಡಿಸೋಷ್ಟು ಸೆಕೆಂಡ್ ಚರಣ. ಆಮೇಲೆ ಬಂದು ದುರ್ಗಾರು ಏಮಿ చెప్పలేదు. ಹಂಗೆ ಇನ್ನು ರಾಜ್ಕುಮಾರ್ ಸಾಂಗ್ ಬಂದಿತ್ತು, ತಂದೆ ಕೊಡಿಸೋಸ್ನಿಗೆ. ಇನ್ನು ಕತೆ ಹೇಳ್ತಿದ್ರು ಏಟಿಲಗು. ಅದೇ ಟ್ರಂಗಿ ಇರುತ್ತೆ, ಅಲ್ಲೊಂದು ಸೀರೆ ಇರುತ್ತೆ ಹಿಂಗಂತ ಇದ್ರು ಸಾರು. ತಂದೆ ಕೊಡಿಸೋಸು ಲಿರಿಕ್ ಬರೆದ್ಬಿಟ್ರ. ಅಣ್ಣ ಅವರು ವಾಯ್ಸ್ ಮಿಕ್ಸಿಂಗ್ ಚಾಮುಂಡೇಶ್ವರಿ. 2 ಗಂಟೆಗೆ ಬಂದರು. ಸಾಹಿತ್ಯ ಕೊಟ್ಟರು. ನಾನು ಒಳಗಡೆ ನಿಂತ್ಕೊಳ್ಳಿದೆ. ರಾಜ್ಕುಮಾರ್ ಆಡೋವಾಗ ಯಾವಾಗಲೂ ಇದ್ದಕ್ಕಿದ್ದಂಗೆ ಓಡಿ ಬಂದರು. ಒಂದೇ ಒಂದು ಸಾಹಿತ್ಯ ಕರೀತಿ, ತುಂಬ ಚೆನ್ನಾಗಿದ್ದೀನಿ. ಇಲ್ಲ, ಅಣ್ಣ ಕೊಟ್ಟ ಸೀರೆ ಬಣ್ಣ ಹೋಗೋ ತನಕ ಅಂತ ಬರೆದ್ಬಿಟ್ಟಿದ್ದೀನಿ. ಇಡೀ ಕರ್ನಾಟಕ ಅಣ್ಣವರು ಅಂದರೆ ನೀವು ಅಣ್ಣ ಅವ್ರು ಕೊಟ್ಟೋ ಬಣ್ಣ ಹೋಯ್ತಂದ್ರೆ 1 ನಿಮಿಷ ಕೊಟ್ಟು ಯಾರು ಏನನ್ನಲ್ಲ ಅಂದರು. ಇಲ್ಲ 1 ನಿಮಿಷ. ಬಂದು ಕೊಟ್ಟ ಸೀರೆ ಬಣ್ಣ ಹೋಗೋವರೆಗೆ ಅಂದರು. ಲಾಸ್ಟ್ ಮೂಮೆಂಟ್ ತನಕ ಅವರು ಏನು ಕರೆಕ್ಟ್ ಮಾಡಬೇಕು, ಏನು ಚೇಂಜ್ ಮಾಡಿದ್ರೆ ಇನ್ನೇನು ಚೆನ್ನಾಗಿರುತ್ತೆ, ಅದೆಲ್ಲ ಬ್ರಹ್ಮ. ಏನು ಮಾಡೋಕ್ಕೆ ನಿಜವಾದ ನಾದ ಬ್ರಹ್ಮ. ಮುಟ್ಟಕ್ಕಾಗ ಆಕಸ್ಮಿಕ ಕಂಪೋಸಿಂಗ್. ರಾಜ್ಕುಮಾರ್ ಮನೆ, ಅಣ್ಣವ್ರ ಮನೇಲಿ. ಅಣ್ಣವ್ರ 9 ಗಂಟೆ ಕರೆಕ್ಟಾಗಿ ಬಂದ್ಬಿಡು ಅಂದರು. ನಾನು ಪಾಡೆ ನಾನು ಗಿಟಾರ್ ಇಟ್ಕೊಂಡು ಸ್ಕೂಟ್ರ್ ಸಾರು ಬಂದಿದ್ದರು. ಅಣ್ಣ ಅವರು ಪಾರ್ವತಮ್ಮ, ನಾಗಾಭರಣ, ವರದಪ್ಪನವರು, ಉದಿಶಂಕರು. ಉದಯಶಂಕರ್ ಸರ್ ಇದ್ರು. ಓಕೆ. ಮೋಸ್ಟ್ಲಿ ಅವರೇ ಬರಿಬೇಕು ಸರ್. ಉದಿಶಂಕರು ಎಲ್ಲ ಸಿಚುಯೇಷನ್ ಹೇಳಿದ್ರು ಅವರು. ಹುಟ್ಟಿದ್ದಾರೆ, ಇನ್ನೂ ಇರಲಿಲ್ಲ. ಅದ್ರ ಕತೆ ಸಿಚುವೇಶನ್. ಅದೊಂದು ಗಾಡಿ ಸಾಗಿ ಜಟ್ಕ ಗಾಡಿಯಲ್ಲಿ ಹೋಗಿ ಚೇಸ್ ಕೂತಿದ್ದೀನಿ ಗಿಟಾರ್ ಇಟ್ಕೊಂಡು. ಸರ್ ಹಿಂಗಿದ್ರು.
ರಾಜ್ಕುಮಾರ್ನೇ ನೋಡ್ತಾಯಿದ್ರು, ಅಣ್ಣವ್ರನ್ನೇ. 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಮಾತಿಲ್ಲ. ರಾಜ್ಕುಮಾರ್ ನೋಡಿದ್ರು, ಏನು ಕಣ್ಣೇ ಮುಡುಕಿಸ್ದೆ ನೋಡ್ತಾಯಿದ್ದೆ ಅಂತ ಮೆತ್ತಿಗೆ ಇದ್ದು ಒಳಗಡೆ ಹೋದ್ರು. ಅವ್ರು ಹೋದ ತಕ್ಷಣ ಎಲ್ಲರೂ ಹೊರಟೋದ್ರು, ಯಾರೂ ಇಲ್ಲ. ನಾನು ಹಿಂಗೆ ಕೂತಿದ್ದೆ. ಇಲ್ಲ ಯಾರೂ ಇಲ್ಲ ಅಂದರು. ಸರ್ ನೀವು ದುಡ್ಡು ನೋಡ್ತಾಯಿದ್ದೀವಿ ಅನಿಸುತ್ತೆ, ಎಲ್ಲ ಇದು ಅಯ್ಯೋ ನನ್ನ ತಲೆ ಎಲ್ಲೋ ಇತ್ತು ಕಣೋ ಅಂತ ಪೇಪರ್ ತೊಗೊಂಡು ಕರಿ ಈಗ ಅಂದರು. ನಮಗೂ ಏನು ಗೊತ್ತಿಲ್ಲ, ಏನು ಆಡ್ತಾರೆ, ಏನು ನುಡಿಸ್ಕೊತೀವಿ, ಏನೂ ಗೊತ್ತಿಲ್ಲ. ಸುಮ್ಮನೆ ಹಿಂಗೆ ಕೂತಿದ್ರೆ ಏನು ಆಮೇಲೆ ಬಂದರು. ಸರ್ ಇಲ್ಲ ನಾನು ಏನೋ ಯೋಚನೆ ಮಾಡಿ, ಹೌದೌದು ಎಲ್ಲರಿಗೂ ಅದೇ ಥರ ಬೇರೆ ಲೋಕದಲ್ಲಿ ಇರ್ತೀರಾ, ಸುಮ್ಮನೆ ಅಜ್ಜಿ ಮೈನಲ್ಲಿ ಚಕ್ ಅಷ್ಟೇ ನುಡ್ಸು, ಏನೋ ಒಂದು ಥಾಟ್ ಬಂತು, ಬರೆದಿದ್ದೀನಿ, ಪಲ್ವಿ ಸಮೇತ ಆಡಲ ಅಂದರು. ಅಂದರು. ಸೊ ಫುಲ್ ಸಾಂಗು ವಿತ್ ಲಿರಿಕ್ ಆಗ್ಬಿಟ್ಟು ಹುಟ್ಟಿದ್ದಾರೆ. ನೀನ ನನ್ನ ಜನ್ಮ ಬರ್ಗ ತಗಲಾಕಂತು ಬಿಡಿ, ನ್ಯಾಷನಲ್ ಅಂತ ಕರ್ನಾಟಕ ಇದೇ ವರ್ಡ್ ಅಣ್ಣವ್ರು ತಗಲಾಕಂತು ಬಿಡಿ ಕರ್ನಾಟಕಕ್ಕೆ. ಅದೇ ಅವೆಲ್ಲ ಹೆಂಗೆ ಹೊಳಿಯತ್ತೆ ಗೊತ್ತಿಲ್ಲ. ಸ್ಪಾಟ್ ಎಲ್ಲ ಇದು ಹಂಸಲೇಖ ಸರು ಅಂದರೆ ಗೊತ್ತಿಲ್ಲ ಅದು ನನಗೆ. ಅಂದರೆ ಬಾಲು ಸರು ಹೆಚ್ಚಾಗಿ ಒಂದು ಸೀಸನಲ್ಲಿ ಹಾಡ್ತಾ ಇರಲಿಲ್ಲ ಹಂಸಲೇಖ ಸರ್ಗೆ. ಕೆಲವು ಅವಾಗ ಮನು ಅವ್ರು ಬಂದರು, ಯಾಕೆ ಬಾಲು ಸರ್ ಅದು ಆ ಥರ ಆಗಿಲ್ಲ. ಅದು ತಪ್ಪದು. ರಾಮಾಚಾರ್ಯ ರೆಕಾರ್ಡಿಂಗ್ ಆಯಿತು, ತುಂಬ ಕಮ್ಮಿ ಆರ್ಕೆಸ್ಟ್ರಾ, 15 ಜನ ಆರ್ಕೆಸ್ಟ್ರಾ, 100 ಜನ ಇದ್ದಿದ್ದು ರವಿ ಸರ್ ಆರ್ಕೆಸ್ಟ್ರಾ. ಇಲ್ಲ ಇರಲಿಲ್ಲ, ಅವ್ರು ಟೈಟ್ ಇತ್ತು ಪಾಪ. ದಿನಕ್ಕೆ 3 ಹಾಡು, 2 ಅಲ್ಲ 3 ಹಾಡು. 7 to 1 ಒಂದು ಸಾಂಗು, 2 to 4 ಒಂದು ಸಾಂಗು, 6 to 9 ಒಂದು ಸಾಂಗು. 2 ದಿನ ಬರೀ 15 ಜನ 6 ಸಾಂಗ್ ಆಗೋಯ್ತು. ಬಾಲು ಸರ್ ಇಲ್ಲ, ಬಾಲು ಅವರು ಸೌತ್ ಆಫ್ರಿಕಾ ಯಾವುದೋ ಪ್ರೋಗ್ರಾಮ್ ಕೊಟ್ಟರು. ಸರ್ ಇಲ್ಲ, ಅಯ್ಯೋ ಬರೋ ತನಕ ಕೈಯೋಕ್ಕಾಗಲ್ಲ, 30 ಡೇಸಲ್ಲಿ ನಾವು ಪಿಕ್ಚರ್ ಮುಗಿಸ್ಬೇಕು. ಆಲ್ಟರ್ನೇಟ್ ಮನು ಇತ್ತು. ಮನು ಬಂದ ಟಕ ಹಾಡ್ದ, ಜೇಸುದಾಸ್ ಬಂದರು, ಅಷ್ಟೇ ಆಗಿದ್ದೆ. ಸೊ ಅದು ಬೇರೆ ಬೇರೆ ಥರ ಬಣ್ಣ ಕಟ್ಬಿಟ್ರು ಅದನ್ನು. ನನಗೂ ಗೊತ್ತಿಲ್ಲ ಅದು ಏನೇನು ಕಟ್ಟಿದ್ರೇನು, ಅಷ್ಟೇ ಆಗಿದೆ. ಆಮೇಲೆ ತಿರ್ಗಾ ಬಾಲು ಅವ್ರು ಬಂದರು. ಅದಾದಮೇಲೆ ಎಷ್ಟು 106 ಸಾಂಗ್. ಸರ್ ರೆಕಾರ್ಡಿಂಗ್ಗೆ 3 ಅಂದಮೇಲೆ ಅಂದರೆ ಒಂದು ದಿವಸದಲ್ಲಿ 3 ಸಾಂಗ್ ರೆಕಾರ್ಡಿಂಗ್ ಮಾಡ್ತಿದ್ರಿಂದ ಕಂಪೋಸಿಂಗ್ ಎಷ್ಟು ಬೇಕಾಯಿತು ರಾಮಾಚಾರಿ? ಕಂಪೋಸಿಂಗ್ 2 ದಿನ, ಫುಲ್ ರಾಮಾಚಾರಿ ಸಾಂಗ್ಸು 6 ಸಾಂಗ್ 2 ದಿನ. ಇವು ಪಕ್ಕದಲ್ಲಿ ಇನ್ನೊಂದು ಮೂಲೆಯಲ್ಲಿದೆಯಲ್ಲ ಸಾಮ್ರಾಟಲ್ಲಿ ಸೋಮವಾರದಿಂದ ಶನಿವಾರ ತನಕ ಬುಕ್ ಮಾಡಿದ್ವಿ. ಮೈಸೂರಿನಲ್ಲಿದ್ದ ಪ್ರೊಡ್ಯೂಸರ್ ಆಗ, ಆಮೇಲೆ ಚೇಂಜ್ ಆಯಿತು. ಬಾಬು ಸರ್ ನನಗೆ ನಾಳೆಯಿಂದ ಕಂಪೋಸಿಂಗು ಸಾಮ್ರಾಟು ಬೆಳಿಗ್ಗೆ 5:30 ಬಂದ್ಬಿಟ್ಟು, ಅವರು ಬರ್ತಾರೆ 9 ಗಂಟೆ ಒಳಗೆ, ಒಂಚೂರು ರೆಡಿ ಮಾಡ್ಕೊಂಡಿದ್ದೆ. ಸರಿ 5:30 ಹೋದೆ, ಸಾರು 5:30 ಅಂದರೆ ಟೈಮ್ ಅಂದರೆ ಅವರೇ ಮಲಗ್ತಾನೆ ಇರಲಿ. ಅವ್ರು ಬೆಳಗ್ಗೆ ಭಾಳ ಬೇಗ ಪ್ರಾರಂಭ ಆಗ್ಬಿಡೋದಲ್ಲ ಸರ್? 3 ಗಂಟೆ ಮಲಗ್ತಾ ಇದ್ದಿದ್ದು, 1-1.5 2 ಅವರ್ಸೇ ಮಲಗ್ತಾ ಇದ್ದೆ. ಅಲ್ಲುಂಡಿದ್ವಿ 5:30 9 ಗಂಟೆ ಒಳಗೆ ಹಿಂಗೇನೋ ಬರೀತಾಯಿದ್ರು. ಒಂದಾದ್ಮೇಲೆ ಸ್ವೀಟು ಏನೋ ಇರುತ್ತೆ. ಸುಮ್ಮನೆ ಲೈಟ್, ಸುಮ್ಮನೆ ಏನು ಎತ್ತ ಸಾಂಗ್ ಗೊತ್ತಿರೋದು, ಸುಮ್ಮನೆ ಶ್ರುತಿ ಕೊಡ್ತಾರೆ, ಯಾಕೆ ಕೊಡೋದು ಅಷ್ಟು. ಎಲ್ಲ 10 ಗಂಟೆ 10:15 ಬಂದರು. ಡೈರೆಕ್ಟರು ಪ್ರೊಡ್ಯೂಸರ್ ಮೀಸಲು. ಅದೇ ಫಸ್ಟ್ ಸಾಂಗ್ ಹೇಳಿದ್ರಲ್ಲ ಸಿಚುವೇಶನ್, ಇದು ಸುಮ್ಮನೆ ಹಂಗೆ ಸಾಹಿತ್ಯ ಸಮೇತ. ಅದಾದಮೇಲೆ ನಾನು ಬಾಲು ಪ್ರೋಗ್ರಾಮ್ ಒಂದು 12 ವರ್ಷ, ಮನುಮೂರ್ತಿ, ವಿಜಯ್ ಪ್ರಕಾಶ್, 3 ಸಲ ಅಮೇರಿಕಾ, ಬಾಲು ಜೊತೆ ದೋಹಾ, ಇದು ಸಿಂಗಪೂರು, ಮಲೇಷಿಯಾ, ಶ್ರೀಲಂಕಾ, ಇಡೀ ಪ್ರಪಂಚ ಸುತ್ತಾಯಿತು 3 ಸಲ. ಆಮೇಲೆ ಬಾಲು ಪರ್ಮನೆಂಟಾಗಿ 12 ವರ್ಷ ಬೇಸ್ ಗಿಟಾರಿಸ್ಟು.